Today, we are going to learn something about self-learning, especially in primary school. I have shown some images of the primary children doing their own work. Let us see what is happening in this particular school. In this particular ಈಗ setup, ನೀವು ಈಗ ಓದ್ತಾ children are ಇದ್ದೀರಲ್ಲ, just sitting ಇದು ನೀವು to ಸ್ವಂತ read ಕಲಿತಿರೋದಲ್ವಾ? something. ಸ್ವಂತ But when you ask a ಕಲಿತಿರೋದು question ಅಂದ್ರೇನು? to them, they are not in a position to speak. ಹೇಳು, ಸ್ವಂತ They have ಕಲಿಯೋದು fear. ಅಂದ್ರೇನು? They fear of the ಮೇಷ್ಟ್ರು people ಹೇಳ್ಕೊಳಕ್ಕೂ ನೀವೇ whom they do ಕಲಿಯೋದಕ್ಕೂ not ವ್ಯತ್ಯಾಸ know. ಏನು? That's not the way children to be trained in the school. Children should be able to ಏನ್ speak ಬರ್ತದೆ ಹೇಳು? and talk. That is one of the most ನೀವೇ important ಕಲ್ತ್ಕೊಂಡು life skills ಮೇಷ್ಟ್ರು today. ಕೊಟ್ಟರು ಒಳ್ಳೇದು. But these children are afraid ಒಳ್ಳೇದಲ್ವಾ? even to talk. Here is a group of children. ನೀನ್ ಯಾವ ಚಾಪ್ಟರ್ I ಓದ್ತಿದ್ಯಪ್ಪ? asked them to open a book, ನೀನು ಯಾವ read ಚಾಪ್ಟರ್ ಏನ್ ಓದ್ತಾ ಇದೀಯಾ? the topic, what has been ದೈಹಿಕ seen ಶಿಕ್ಷಣ. ಎಷ್ಟನೇ ಪಾಠ on ಅದು? Daihika Shikshana. ಏನ್ Then ಕಲ್ತ್ಕೊಂಡ್ರಿ asked them ಅದರಲ್ಲಿ? a few questions. ಯಾರು ಹೇಳ್ತೀರಾ? Children were not in a position ಯಾರು to ನಿಮ್ಗೆ ಗೊತ್ತಿದ್ದಾಳೆ? read and then tell me Huh? what they have read. ಆಮೇಲೆ That means ನೀನು they have absolutely no ನೀನೇನ್ training ಮಾಡ್ತಿದೀಯೋ? except ಏನ್ listening ಕಲ್ತ್ಕೊಂಡಿದ್ಯೋ ಅದರಲ್ಲಿ? and listening and listening ಏನ್ to the ಕಲ್ತ್ಕೊಂಡಿದ್ಯೋ? teacher. ಫುಟ್ಬಾಲ್. ವೆರಿ ಗುಡ್. ಈಗ ನೀವೇನು ಓದ್ತಿದ್ದೀರಪ್ಪ? ಹ? ಯಾವುದು? ಗುಂಡು ಎಸೆತ. ಹಾಗಂದ್ರೇನು? ನೀವು ಈಗ ನಿಮಗೆ ಮೇಸ್ಟ್ ಹೇಳ್ಕೊಡೋದು ಇಷ್ಟನೋ ನೀವೇ ಕಲ್ತ್ಕೊಳ್ಳೋದು ಇಷ್ಟನೋ? ಗುಂಡು ಎಸೆಯೋದು ಮೇಸ್ಟ್ ಹೇಳ್ಕೊಟ್ರು ಬರುತ್ತಾ? ಅಥವಾ ನೀವು ಪ್ರಾಕ್ಟೀಸ್ ಮಾಡಬೇಕಾ? ಮೇಸ್ಟ್ ಹೇಳ್ಕೊಟ್ರು ಬರೋದಿಲ್ಲ ಅಲ್ವಾ ಅದು? ಇಲ್ಲ, ನೀವೇ ಪ್ರಾಕ್ಟೀಸ್ ಮಾಡಬೇಕು, ಬಲೋ ಉಪಯೋಗಿಸಿ ಅಲ್ವಾ? ಅದಕ್ಕೆ ನಾವೇನು ಕಲಿತೀವಿ ಅಂದರೆ ಸ್ವತಃ ಕಲಿಯುವುದು ಅಂತ. ಈಗ ಸೈಕಲ್ಲು ಹಿಂಗೆ ಓಡಿಸ್ಬೇಕು ಅಂತ ಬರುತ್ತಾ ಅದು, ಅಥವಾ ನೀವೇ ಪ್ರಾಕ್ಟೀಸ್ ಮಾಡಬೇಕಾ? ಪ್ರಾಕ್ಟೀಸ್ ಮಾಡಬೇಕು. ಸ್ವತಃ ಕಲಿಯೋದು ಅಂದರೆ ಬೇರೆ ಹೇಳಿಕೆ ನೀವು ಪ್ರಾಕ್ಟೀಸ್ ಮಾಡೋದು. ಮನೆಯಲ್ಲಿ ಯಾವುದಾದ್ರು ಪುಸ್ತಕಗಳು ಸ್ವತಃ ಓದ್ತೀರಾ? ಯಾವ್ದಾದ್ರು ಪಾಠ ಓದಿಯೋ ಒಬ್ಬನೇ ಕಲ್ತ್ಕೊಂಡಿದ್ಯಾ? ಯಾವ್ದು ಕಲ್ತ್ಕೊಂಡಿದ್ಯಾ? ಯಾವ ಪಾಠ ಕಲ್ತ್ಕೊಂಡಿದ್ಯಾ ಒಬ್ಬನೇ? ಕನ್ನಡದಲ್ಲಿ. ನೀನು ಸಮಾಜ ಓದಿದ್ಯಾ? Two young girls are sitting and then they're trying to read something which they call homework. When I questioned them in simple Kannada, ಏನಮ್ಮ ಮಾಡ್ತಿದ್ದೀರಾ ಇಲ್ಲಿ ನೀವು ಕೂತ್ಕೊಂಡು ಅಂತ ಕೇಳಿದಾಗ ಆ ಮಕ್ಕಳು ನನ್ನ ಕಡೆ ನೋಡ್ತಾ ಇದ್ರು. ಆದರೆ ಅವರಿಗೆ ಉತ್ತರ ಹೇಳೋದಕ್ಕೆ ಏನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಅಂದರೆ ಅವರ ಥಿಂಕಿಂಗ್ ಕೆಪಾಸಿಟಿ, ಅವರ ಟಾಕಿಂಗ್ ಕೆಪಾಸಿಟಿ ಎಲ್ಲವನ್ನ ಸ್ಕೂಲು ಟ್ರೈನ್ ಮಾಡೇ ಇಲ್ಲ. ಕಾರಣ ಬರೀ ಮಕ್ಕಳಿಗೆ ಕೂತ್ಕೊಂಡು ಕೇಳಿ ಅಂತ ಮಾತ್ರ ಹೇಳ್ಕೊಡ್ತಾ ಇರ್ತಾರೆ. ಈ ರೀತಿಯ ಸ್ಕೂಲ್ಗಳು, ಈ ರೀತಿಯ ಶಾಲೆಗಳು ನಮ್ಮ ದೇಶದಲ್ಲಿ ಎಷ್ಟಿದೆಯೋ ದೇವರಿಗೆ ಗೊತ್ತು. ಕಂಡೀಷನ್ ಹೇಗೆ ಇರಲಿ, ನಮ್ಮ ಕೆಲಸವನ್ನು ನಾವು ಮಾಡೋಣ. ಇವತ್ತು ನಾನು ಸ್ವಯಂ ಅಧ್ಯಯನ, ಸೆಲ್ಫ್ ಲರ್ನಿಂಗ್ ಇನ್ ಸ್ಕೂಲ್ಸ್ ಅನ್ನೋದು ಏನು ಅಂತ ಬಹಳ ಸೂಕ್ಷ್ಮವಾಗಿ ಹೇಳ್ತೀನಿ. ಮಕ್ಕಳಿಗೆ ಇದು ಒಂದು ಮಾರ್ಗದರ್ಶಿ ಆಗ್ಬೋದು. ನೋಡಿದರೆ ನಮಸ್ಕಾರ ಮಕ್ಕಳೇ, ಇವತ್ತು ನಾವು ಒಂದು ಮುಖ್ಯವಾದ ವಿಷಯವನ್ನ ಮಾಡೋಣ. ಅದು ಸ್ವಯಂ ಅಧ್ಯಯನ ಅಂತ. ನೀವು ಈ ಒಂದು ವಿಡಿಯೋವನ್ನು ನೋಡಿದರೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಅಧ್ಯಯನದ ಒಂದು ಪ್ರಾಕ್ಟೀಸ್ ಅನ್ನು ಮಾಡಿದರೆ ನೀವು ಹೆಚ್ಚು ಕಲಿಯಬಹುದು. ಯಾಕಪ್ಪ ಈ ರೀತಿ ಸಮಸ್ಯೆಗಳಾಗ್ತಿವೆ? ಮಕ್ಕಳು 7-8ನೇ ಕ್ಲಾಸಲ್ಲಿರ್ತಕ್ಕಂಥ ಮಕ್ಕಳು ಒಂದು ಮಾತನ್ನು ಆಡೋದಿಲ್ಲ, ಕೇಳಿದರೆ ಉತ್ತರವನ್ನು ಸರಿಯಾಗಿ ಕೊಡಲ್ಲ. ಏನು ಸಮಸ್ಯೆ ಅಂತ ಕೇಳಿದಾಗ ಇಲ್ಲಿ ಮಕ್ಕಳು ಹೆಚ್ಚಿನ ಕಂಠಪಾಠ ಮಾಡೋದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ.
ನಮ್ಮ ಶಾಲೆಗಳಲ್ಲಿ. ಅವರು ಅರ್ಥ ಮಾಡ್ಕೊಂಡಿರೋ ಅದನ್ನ ಪರೀಕ್ಷೆಯಲ್ಲಿ ಒಂದು 4 ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ಕಂಠಪಾಠ ಮಾಡಿ ಬರೆದು ಬಿಡ್ತಾರೆ, ಮುಗಿದೋಯ್ತು. ಅದು ಕಲಿಕೆಯೇ ಇದೆಯಲ್ಲ, ಅಂಡರ್ಸ್ಟ್ಯಾಂಡಿಂಗ್, ಅದು ಕೇವಲ ಪರೀಕ್ಷೆಗೆ ಮಾತ್ರ ಸೀಮಿತವಾಗಿರುತ್ತೆ. ಚಿಲ್ಡ್ರನ್ ಆರ್ ನಾಟ್ ಅಲೌಡ್ ಟು ಟಾಕ್ ಇನ್ ದಿ ಕ್ಲಾಸ್ about their lesson, about their learning, what problems they have. So teachers do not encourage such things, but they only go, take a chalk, talk, close the lesson, give homework. That's all they are doing. ನಮ್ಮ ಒಂದು ಕಾಂಟ್ರಿಬ್ಯೂಷನ್ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನಾನೀಗ ಸ್ವಯಂ ಅಧ್ಯಯನ ಅಂದರೆ ಏನು ಅಂತ ನನಗೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ, ಬಹಳ ಸುಲಭವಾಗಿ. ಇದು ಮಕ್ಕಳಿಗೆ ಕಲ್ತ್ಕೊಳ್ಳಿ ಅಂತ. ಸೆಲ್ಫ್ ಲರ್ನಿಂಗ್ ಅಲ್ಲಿ ಬೇಕಾದಷ್ಟು ಟೆಕ್ನಿಕ್ಸ್ ಇರ್ಬೋದು. ನಾನು ಇಲ್ಲಿ ಹೇಳ್ತಿರೋದು ಮಕ್ಕಳು ಸ್ವತಃ ಕಲಿಯುವುದು ಹೇಗಪ್ಪ ಅಂತಂದ್ರೆ, ಓದ್ತಾ ಇರಬೇಕಾದ್ರೆ ಯಾವುದಾದ್ರೂ ಒಂದು ವಿಚಾರವನ್ನು ಓದ್ಬೇಕಾದ್ರೆ ಅದರ ಬಗ್ಗೆ ಪ್ರಶ್ನೆ ಕೇಳ್ಕೋಬೇಕು. ಈಗ ಉದಾಹರಣೆಗೆ ದೈಹಿಕ ಶಿಕ್ಷಣ ಓದ್ತಾ ಇದ್ರೆ, ದೈಹಿಕ ಶಿಕ್ಷಣ ನಾವು ಯಾಕೆ ಮಾಡಬೇಕು, ಶಾರ್ಟ್ ಪಟ್ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ನಮಗೆ, ವಾಲಿಬಾಲ್ ಆಡೋದ್ರಿಂದ ಏನು ಅನುಕೂಲ ಆಗುತ್ತೆ, ಯೋಗ ಏನು ಅನುಕೂಲ ಮಾಡುತ್ತೆ ಅಂತ ಪ್ರಶ್ನೆಗಳನ್ನು ಕೇಳೋದು ಕಲಿಬೇಕು. ಅವರೇ ಅದಕ್ಕೆ ಉತ್ತರವನ್ನು ಕಂಡಿಡ್ಕೊಂಡ್ರೆ ಬಹಳ ಒಳ್ಳೆಯದು. ಅದೇ ಒಂದು ಸ್ವಯಂ ಅಧ್ಯಯನದ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಅವರ ಅನುಭವ, ಅವರು ಬೇರೆಯವ್ರನ್ನ ಕೇಳಿ ತಿಳ್ಕೊಂಡು ಕಲಿಬೇಕು. ಬರೀ ಮೇಷ್ಟ್ರನ್ನ ಕೇಳೋದಲ್ಲ, ಅಕ್ಕಪಕ್ಕದವ್ರನ್ನ, ದೊಡ್ಡವ್ರನ್ನ ಕೇಳಿ ತಿಳ್ಕೊಳ್ಬೇಕು. ಮತ್ತೆ ಶಾಲೆಗೆ ಬಂದು ಡಿಸ್ಕಸ್ ಮಾಡಬೇಕು ಬೇರೆ ಮಕ್ಕಳ ಜೊತೆಗೆ. ನಾನು ಏನಿವತ್ತು ಕಲ್ತ್ಕೊಂಡೆ, ಯಾರು ಏನು ಹೇಳಿದ್ರು ಅಂತ. ಸ್ಪೀಕ್, ಮಾತಾಡಬೇಕು, ಹೆದರ್ಕೋಬಾರ್ದು. ತಪ್ಪು ಮಾಡೋದು ಎಲ್ಲರದು ಸಹಜ. ತಪ್ಪು ಆಗುತ್ತೆ ಅಂತ ಹೆದರ್ಕೊಂಡು ಸುಮ್ಮನೆ ಇರಬಾರ್ದು. ಮಾತನಾಡುವ ಒಂದು ಮನೋಭಾವ ಬೆಳೆಸ್ಕೋಬೇಕು. ಉತ್ತರಗಳನ್ನ ಹುಡುಕುವ ಒಂದು ಮನೋಭಾವ ಬೆಳೆಸ್ಕೋಬೇಕು. ಅದಕ್ಕೆ ರಿಸರ್ಚ್ ಅಂತ ಹೇಳ್ತೀವಿ. ರಿಸರ್ಚ್ ಮಾಡೋದನ್ನ ಕಲ್ತ್ಕೋಬೇಕು. ಸ್ವಯಂ ಅಧ್ಯಯನ ಇದು ಯಾಕೆ ಮುಖ್ಯ ಅಂತ ಕೇಳಿದರೆ, ಸೆಲ್ಫ್ ಲರ್ನಿಂಗ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಕೇಳಿದರೆ, ಅದು ತಾವೇ ಓದಿ ಪ್ರಶ್ನೆಗಳ ಕೇಳಿ ತಿಳ್ಕೊಂಡಾಗ ಹೆಚ್ಚು ನೆನಪಿರುತ್ತೆ. ಬೇರೆಯವರು ಹೇಳಿದ್ದನ್ನ ಕೇಳೋದು ಮರೆಯೋದು ಬಹಳ ಬೇಗ. ಆಲೋಚನಾ ಶಕ್ತಿ ಬೆಳೆಯುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಾನು ಓದಿ ನಾನೇ ಕಲ್ತ್ಕೋಬಹುದು, ಬೇರೆಯವರ ಸಹಾಯ ಬೇಡ ನನಗೆ ಅಂತ ಆತ್ಮವಿಶ್ವಾಸ ಬೆಳೆಯುತ್ತೆ. ಅವರಿಗೆ ಜೀವನ ಕೌಶಲ್ಯಗಳು ಬೆಳೆಯುತ್ತೆ. ಮಾತನಾಡೋದು ಹೇಗೆ, ಪಾಠದ ಬಗ್ಗೆ ಏನು ಹೇಳಬೇಕು, ಪಾಠದ ಬಗ್ಗೆ ಏನು ಬರಿಬೇಕು ನಾನು, ಎಸ್ಪೆಷಲಿ ಮಾತನಾಡೋದು ಒಂದು ಕೌಶಲ್ಯ. ಆ ಮಾತನಾಡೋದನ್ನ ನಾವು ಕಲ್ತ್ಕೊಳ್ಳೇಬೇಕು, ಮಕ್ಕಳಿಗೆ ಹೇಳ್ಕೊಡ್ಲೇಬೇಕು. ಸ್ಪೀಕಿಂಗ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ಸ್ ಇನ್ ಟುಡೇಸ್ ಲೈಫ್. ನಾವು ಮಾತನಾಡದೆ ಹೋದ್ರೆ, ನಮ್ಮ ಒಂದು ಅನುಭವವನ್ನು ಹೇಳದೆ ಹೋದ್ರೆ ಬೇರೆಯವರು ನಮ್ಮನ್ನ ಕಡೆಗಾಣಿಸ್ತಾರೆ. ಅದು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಸ್ವಯಂ ಲರ್ನಿಂಗ್ ಅಥವಾ ಸೆಲ್ಫ್ ಲರ್ನಿಂಗ್ ಅಲ್ಲಿ ಶಿಕ್ಷಕರ ಪಾತ್ರ ಏನು ಅಂದ್ರೆ, ಶಿಕ್ಷಕರು ಕೇವಲ ಮಾರ್ಗದರ್ಶಕರಾಗಿರಬೇಕು. ಪ್ರಶ್ನೆ ಕೇಳಲು ಪ್ರೋತ್ಸಾಹ ಮಾಡಬೇಕು, ಪ್ರಶ್ನೆ ಕೇಳಲು ಅವಕಾಶ ಮಾಡಿಕೊಡ್ಬೇಕು, ಮಾತನಾಡಲು ಅವಕಾಶ ಮಾಡಿಕೊಡ್ಬೇಕು, ಒತ್ತಡ ಕಡಿಮೆ ಮಾಡಬೇಕು, ಹೋಮ್ವರ್ಕಿನ ಒತ್ತಡ ಕಡಿಮೆ ಮಾಡಬೇಕು, ಸುಮ್ಮನೆ ಕೂತ್ಕೊಳ್ಳಿ ಅಂತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಬೇಕು. ಶಾಲೆಯಲ್ಲಿ ತರಗತಿಯಲ್ಲಿ ಫ್ರೀ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕು. ಮತ್ತೆ ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು. ಲೆಟ್ ಚಿಲ್ಡ್ರನ್ ಆಸ್ಕ್ ಕ್ವಶನ್ಸ್. ಆಗ ಶಿಕ್ಷಕರ ಪಾತ್ರ ಬದಲಾವಣೆ ಆಗುತ್ತೆ. ಶಿಕ್ಷಕರು ಅವಾಗ ಪಾಠ ಹೇಳುವವರಲ್ಲ, ಅವರು ಮಾರ್ಗದರ್ಶಕರಾಗ್ತಾರೆ, ಕೇಳುವರಾಗ್ತಾರೆ. ಹೇಗೆ ಹೇಳಬೇಕು ಅನ್ನೋದನ್ನ ಹೇಳ್ಕೊಡೋದಕ್ಕೆ ಅನುಕೂಲವಾಗುತ್ತೆ. ಪ್ರೈಮರಿ ಶಾಲೆಗಳಲ್ಲಿ, ಮಿಡ್ಲ್ ಸ್ಕೂಲ್ ಶಾಲೆಗಳಲ್ಲಿ ಸ್ವಯಂ ಕಲಿಕೆಯ ತುಂಬಾ ಸರಳ ವಿಧಾನ ಏನು ಅಂತ ನಾನು ಹೇಳ್ತೀನಿ. ಒಂದು, ಮಕ್ಕಳಿಗೆ ಪ್ರಶ್ನೆಗಳನ್ನು
ಕೇಳೋದಕ್ಕೆ ಅವಕಾಶ ಮಾಡಬೇಕು. ಪ್ರತಿಯೊಬ್ಬ ಮಗುವು ಒಂದು ಪ್ರಶ್ನೆಯನ್ನು ಕೇಳಲೇಬೇಕು ಅಂತ ಹೇಳಬೇಕು. ಅಥವಾ ಇವತ್ತು ಫಸ್ಟ್ ಬೆಂಚ್ನಲ್ಲಿ 4 ಜನ ಕೂತಿದ್ರೆ ನೀವು ಪ್ರಶ್ನೆ ಕೇಳಬೇಕು. 2ನೇ ದಿವಸ ಬೇರೆ ಪೀರಿಯಡಲ್ಲಿ 2ನೇ ಬೆಂಚ್ನವರು. ಹೀಗೆ ಪ್ರತಿಯೊಬ್ಬ ಮಗುವಿಗೂ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡಬೇಕು. ಆ ಪ್ರಶ್ನೆಗೆ ಉತ್ತರವನ್ನ ಮಕ್ಕಳೇ ಹೇಳಬೇಕು. ಮಕ್ಕಳು ಹೇಳಿದ ಉತ್ತರ ತಪ್ಪಾದ್ರೂ ಸಹಿತ ಉಪಾಧ್ಯಾಯರು ತಪ್ಪು ಅಂತ ಹೇಳದೆ ಮಾರ್ಗದರ್ಶನ ಮಾಡಬೇಕು, ಲೆಕ್ಚರ್ ಮಾಡಬಾರ್ದು. ಇದನ್ನ ಗುಂಪುಗಳಲ್ಲಿ ಚರ್ಚೆ ಮಾಡಬೇಕು. 2 ಅಥವಾ 3 ಜನ ಸೇರಿಸಿ ಗುಂಪು ಮಾಡಿ ಅವರಲ್ಲೇ ಚರ್ಚೆ ಮಾಡೋದಕ್ಕೆ ಹೇಳಬೇಕು. ಆಗ ಉಪಾಧ್ಯಾಯರು ಮಾರ್ಗದರ್ಶಕರಾಗ್ತಾರೆ. ಕೇವಲ ಉಪಾಧ್ಯಾಯರಾಗಿ ಬೋಧನೆಯನ್ನ ಲೆಕ್ಚರ್ ಅನ್ನ ಮಾಡೋದನ್ನ ನಿಲ್ಲಿಸ್ತಾರೆ. ಈ ಒಂದು ವಿಧಾನವನ್ನ ಗ್ರಾಮೀಣ ಶಾಲೆಗಳಲ್ಲಿ ಬಳಸ್ಕೋಬೇಕು. ಮತ್ತು ಗೌರ್ಮೆಂಟ್ ಶಾಲೆಗಳಲ್ಲಿ ಎಲ್ಲಿ ಕಡಿಮೆ ಮಕ್ಕಳಿರ್ತಾರೆ ಅಲ್ಲಿ ಉಪಾಧ್ಯಾಯರ ಸಂಖ್ಯೆ ಜಾಸ್ತಿ ಇರುತ್ತೆ, ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ. ಅಂತ ಕಡೆ ಕೇವಲ ಕಾಫಿ ಟೀ ಕುಡಿದು ಉಪಾಧ್ಯಾಯರು ಕಾಲವನ್ನು ಕಳೀತಾರೆ, ಮಕ್ಕಳಿಗೆ ಏನು ಆಗುತ್ತೋ ಗೊತ್ತಾಗೋದಿಲ್ಲ. ಅಂತ ಶಾಲೆಗಳಲ್ಲಿ ಪಾಠ ಮಾಡದೇ ತೊಂದರೆ ಇಲ್ಲ, ಆದರೆ ತಮ್ಮ ಪರಿಸರದಲ್ಲಿರ್ತಕ್ಕಂಥ ವಿಚಾರಗಳನ್ನ ಬಳಕೆ ಮಾಡ್ಕೋಬೇಕು ಉಪಾಧ್ಯಾಯರು. ಮಾರುಕಟ್ಟೆಯ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಯುದ್ಧ ಆಗ್ತಿದೆಯಲ್ಲ ಅದರಿಂದ ಏನ್ ನಮಗೆ ತೊಂದರೆ ಆಗ್ತಾ ಇದೆ, ಕೃಷಿಯಿಂದ ಏನು ಬದಲಾವಣೆಗಳಾಗ್ಬೋದು, ಮಳೆ ಬರೆದ ಕೃಷಿ ಏನಾಗುತ್ತೆ, ಮಾರುಕಟ್ಟೆ ಏನಾಗುತ್ತೆ, ನಾವು ತಗೊಳ್ತಕ್ಕಂಥ ಪದಾರ್ಥಗಳ ಬೆಲೆ ಏನಾಗುತ್ತೆ, ಹೀಗೆ ಪ್ರತಿನಿತ್ಯದ ಅನುಭವಗಳನ್ನ ಅವರು ಮಕ್ಕಳು ಮಾತನಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದೇ ಒಂದು ಸ್ವಯಂ ಕಲಿಕೆ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಉಪಾಧ್ಯಾಯರು ಡಿಸ್ಕಷನ್ ಮಾಡೋದನ್ನ ಕಲಿಸ್ಬೇಕು ಮಕ್ಕಳಿಗೆ, ಅವರು ಕಲ್ತ್ಕೋಬೇಕು. ನಾನು ಒಂದು ಶಾಲೆಗೆ ಹೋಗಿ ಮಕ್ಕಳನ್ನ ಮೀಟ್ ಮಾಡಿ ಕೆಲವು ವಿಚಾರಗಳನ್ನ ಅವರಿಂದ ತೆಗೆದುಕೊಂಡು ಅವರ ಫೋಟೋಗಳನ್ನು ಹಾಕಿದ್ದೀನಿ. ಅವರಿಗೆ ನನ್ನ ಕ್ರೆಡಿಟ್ಸ್. ಥ್ಯಾಂಕ್ ಯು ವೆರಿ ಮಚ್.